ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂಥ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇವರಿಬ್ಬರ ನಡುವಣ ಗೆಳೆತನ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಇದಕ್ಕೆ ಮತ್ತಷ್ಟು ರೋಚಕ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ ಒಂದೇ ಒಂದು ಕಾರಣಕ್ಕೆ ಇವತ್ತು ಜೈಲು ಸೇರಿರ್ತಕ್ಕಂಥ ದರ್ಶನ್ಗೆ ಅವಳ ಮೇಲಿನ ಪ್ರೀತಿ ಅಂಥಿಂಥದ್ದಲ್ಲ. ಆಕೆ ಸ್ನೇಹಕ್ಕಾಗಿ ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡಿರ್ತಕ್ಕಂಥ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೇಲೂ ಹಲ್ಲೆ ಮಾಡಿ ಸುದ್ದಿಯಾಗಿದ್ದರು ಈ ಹಿಂದೆ. ಈಗ ದರ್ಶನ್ ಪವಿತ್ರ ಗಾಢ ಸ್ನೇಹಕ್ಕೆ ಉದಾಹರಣೆ ಅವರಿಬ್ಬರ ಫೋನ್ ನಂಬರ್ಗಳು. ಹೌದು, ಪವಿತ್ರ ಗೌಡ ಹಾಗೂ ದರ್ಶನ್ ಬಳಸ್ತಾ ಇರುವ 2 ಫೋನ್ ನಂಬರ್ಗಳು ಒಂದೇ ರೀತಿ ಇದೆ. ಉದ್ದೇಶಪೂರ್ವಕವಾಗಿ ಆ ಥರ ನಂಬರ್ನ ಇಬ್ಬರು ತಗೊಂಡಿದ್ದಾರೆ. ಇಬ್ಬರ ಮೊಬೈಲ್ ನಂಬರ್ನ ಕೊನೆಯ 5 ನಂಬರ್ಗಳು ಸೇಮ್ ಟು ಸೇಮ್ ಇದೆ. ಪವಿತ್ರ ಇಬ್ಬರು ಕೂಡ ದರ್ಶನ್ ಇಬ್ಬರು ಬೇರೆ ಬೇರೆಯವರ ದಾಖಲೆಗಳಲ್ಲಿ ಸಿಮ್ಮನ್ನು ಖರೀದಿ ಮಾಡಿದ್ದು ಇಬ್ಬರ ನಂಬರ್ಗಳು ಕೊನೆಯಲ್ಲಿ 8799 ಅಲ್ಲಿ ಅಂತ್ಯಗೊಳ್ಳುತ್ತೆ ಅಂತ ಗೊತ್ತಾಗಿದೆ. ನೋಡ್ತಾ ಇದ್ದೀರಾ, ದರ್ಶನ್ ಅವರ ಮೊಬೈಲ್ ನಂಬರ್ ಮೊದಲ 5 ಡಿಜಿಟ್ ಬಿಟ್ಬಿಡಿ, ಕೊನೆಯ 5 ಡಿಜಿಟ್ ನೋಡಿ 8799. ಇದು ದರ್ಶನ್ ಅವರ ಮೊಬೈಲ್ ನಂಬರ್. ಪವಿತ್ರ ಮೊಬೈಲ್ ನಂಬರು ಕೂಡ ಹಾಗೇ ಇದೆ, ಮೊದಲ 5 ಡಿಜಿಟ್ ಬೇರೆ ಇರುತ್ತೆ ಬಿಡಿ, ಕೊನೆಯ 5 ಡಿಜಿಟ್ ನೋಡಿ 8799. ಸೊ ದರ್ಶನ್ ಅವರು ಪವಿತ್ರ ಅವರನ್ನು ವಿಪರೀತವಾಗಿ ಹಚ್ಕೊಂಡಿದ್ರು. ಈಗ ಅವರು ಜೈಲು ಸೇರಿದ್ದಾರೆ ಪವಿತ್ರ ಗೌಡಗೋಸ್ಕರ ಅಂದಾಗಲೇ ಅವರ ಗಾಢ ಸ್ನೇಹ ಎಷ್ಟು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಎಲ್ಲದರಲ್ಲೂ ಸಾಮ್ಯತೆಗಳು. ಕೆಲವು ಕಡೆ ಹೊರಗಡೆ ಇವರೆಲ್ಲ ಹೋಗಬೇಕಾದ್ರೆ ಇಬ್ಬರು ಒಂದೇ ಕಲರ್ ಡ್ರೆಸ್ಗಳನ್ನ ಹಾಕ್ಕೊಂಡು ಮ್ಯಾಚಿಂಗ್ ಥರ ಹೋಗ್ತಾ ಇದ್ರು ಅಂತಲೂ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಇರ್ಬೋದು, ಅದರಲ್ಲೇನು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಅವರಿಬ್ಬರ ಗಾಢ ಸ್ನೇಹಕ್ಕೆ ಈವನ್ ದರ್ಶನ್ ಕೂಡ ಮುದ್ರೆ ಒತ್ತಿದ್ರು, ಪವಿತ್ರ ಕೂಡ ಹಾಗೇ ಇದ್ದರು. ಹಾಗಾಗಿ ಇಂಥ ಕೆಲವು ಸಿಮಿಲಾರಿಟೀಸ್ ಅವ್ರನ್ನಲ್ಲಿ ಇರುತ್ತೆ. ಈಗ ಪರಸ್ಪರ ಪ್ರೀತಿ ಮಾಡ್ತಕ್ಕಂಥವ್ರು ಈ ಥರದ್ದು ಬೇಕಾದಷ್ಟು ಮಾಡ್ತಾರೆ. ಅವರು ಒಂದೇ ರೀತಿ ಹಚ್ಚೆ ಹಾಕಿಸ್ಕೊಳ್ಳೋದು, ಇವರು ಒಂದೇ ರೀತಿ ಹಚ್ಚೆ ಹಾಕಿಸ್ಕೊಳ್ಳೋದು, ಈ ಥರದ್ದು ಬೇಕಾದಷ್ಟು ಇರುತ್ತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಸಂಬಂಧ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ಗೆ ಜೈಲು ಊಟ ಬಿಲ್ಕುಲ್ ಸೆಟ್ ಆಗ್ತಾ ಇಲ್ವಂತೆ. ಮನೆ ಊಟ ಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವಕೀಲ ಪ್ರವೀಣ್ ತಮ್ಮಯ್ಯ ಮೂಲಕ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದಲ್ಲದೆ ನನಗೆ ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂತ ಅನುಮತಿ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಹೈಕೋರ್ಟ್ಗೆ ನೀಡಿರುವ ಕಾರಣಗಳು ಅಂದರೆ ಜೈಲಿನಲ್ಲಿ ನೀಡ್ತಾ ಇರುವ ಊಟ ಜೀರ್ಣವಾಗ್ತಾ ಇಲ್ಲ, ಜೈಲಿನ ಊಟ ತಿಂದಾಗ ಅತಿಸಾರ ಮತ್ತು ಬೇಧಿ ಆಗುತ್ತೆ, ಜೈಲಿನ ಆಹಾರ ಒಗದೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ನನಗೆ, ಹೀಗಂತ ಜೈಲಿನ ವೈದ್ಯರೇ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ತುರ್ತು ವಿಚಾರಣೆಗೆ ತೆಗೆದುಕೊಳ್ಳುವಂತೆ ವಕೀಲರು ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ನಾಳೆ ಅರ್ಜಿ ವಿಚಾರಣೆ ನಡೀತಕ್ಕಂಥ ಸಾಧ್ಯತೆ ಇದೆ. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ವಾದ ಮಂಡಿಸ್ತಾರೆ. ಏನಿದು, ಅವ್ರು ಏನೇನು ಹೇಳಿದ್ದಾರೆ ಅರ್ಜಿಯಲ್ಲಿ ಅಂತ ನೋಡೋಣ. ಜೈಲಿನ ಊಟ ತಿಂದಾಗ ನನಗೆ ಅತಿಸಾರ ಮತ್ತು ಭೇದಿ ಆಗುತ್ತೆ, ಜೈಲಿನಲ್ಲಿ ನೀಡ್ತಾ ಇರುವಂತಹ ಊಟ ನನಗೆ ಜೀರ್ಣವಾಗ್ತಾ ಇಲ್ಲ. ಇರ್ಬೋದು, ಅದು ಇಟ್ ಮೇ ಬಿ ಎ ರೀಸನ್. ಕೆಲವ್ರಿಗೆ ಒಗ್ಗುತ್ತೆ, ಕೆಲವ್ರಿಗೆ ಒಗ್ಗಲ್ಲ. ಜೈಲಿನಲ್ಲಿ ನೀಡ್ತಿರುವಂತಹ ಆಹಾರ ಹೊಟ್ಟೆಗೆ ಸೇರ್ತಾ ಇಲ್ಲ, ಹಾಗಾಗಿ ಅವರು ತುಂಬ ಲಿಮಿಟೆಡ್ ಆಗಿ ಎಷ್ಟು ಬೇಕೋ ಅಷ್ಟೇ ತಿಂತಾ ಇದ್ದಾರಂತೆ, ಆಗ್ತಾ ಇಲ್ಲ ಅವ್ರಿಗೆ ಅಂತ. ಹಾಗಾಗಿ ಮನೆ ಊಟ ನೀಡುವಂತೆ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೋರ್ಟ್ಗೆ. ಜೈಲಿನ ಆಹಾರ ಒಗ್ಗದೆ ನನಗೆ ಫುಡ್ ಪಾಯ್ಸನಿಂಗ್ ಥರ ಆಗ್ತಾ ಇದೆ, ಈ ಥರ ಆಗಿತ್ತಂತೆ. ಫುಡ್ ಪಾಯ್ಸನಿಂಗ್ ಎಲ್ಲ ಅಲ್ಲೇ ಜೈಲಾಸ್ಪತ್ರೆ ಅಂತ ಇರುತ್ತೆ, ಅಲ್ಲೇ ತೋರಿಸಿದ್ರಂತೆ, ಡಾಕ್ಟ್ರೇ ಹೇಳಿದಾರಂತೆ. ಈ ಬಗ್ಗೆ ಜೈಲಿನ ವೈದ್ಯರೇ ನನಗೆ ಮಾಹಿತಿ ಕೊಟ್ಟಿದ್ದಾರೆ, ನಿಮಗೆ ಫುಡ್ ಒಗ್ತಾ ಇಲ್ಲ ಈ ಫುಡ್ಡು ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಮನೆ ಊಟ ಕಳಿಸ್ಕೊಡಿ, ಜೊತೆಗೆ ಊಟ, ಹಾಸಿಗೆ, ಪುಸ್ತಕ ಪಡೆಯೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ರಿಟ್ ಅರ್ಜಿ ಅಂತಂದರೆ ಯಾವುದೇ ನ್ಯಾಯಾಲಯದಲ್ಲಿ ಮಾನವ ಹಕ್ಕುಗಳನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಕೇಳ್ಕೊಳ್ತಕ್ಕಂಥದ್ದು. ಇವೆಲ್ಲ ಇರ್ಬೋದು, ನಾನು ವಿಚಾರಣಾಧೀನ ಕೈದಿನೇ ಇರಬಹುದು, ಆದರೆ ನನಗೆ ಯಾಕೆ ನೀವು ಈ ಥರ ಆರೋಗ್ಯದ ಸಮಸ್ಯೆ ಮಾಡ್ತಾ ಇದ್ದೀರಾ, ನನಗೊಂದು ಮನೆ ಊಟ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಬಟ್ ಇದಕ್ಕೆ ಕೋರ್ಟ್ ಪುರಸ್ಕರಿಸುತ್ತಾ ತಿರಸ್ಕರಿಸುತ್ತಾ ಅಂತಕ್ಕಂಥದ್ದನ್ನು ನಾಳೆ ನೋಡಬೇಕು. ಇನ್ನು ನಟ ದರ್ಶನ್ ಅಂಡ್ ಗ್ಯಾಂಗನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಾಗ ಎಲ್ಲರ DNA ಪರೀಕ್ಷೆಯನ್ನು ನಡೆಸಿದರು. ನಿಮಗೆ ಗೊತ್ತಿರಬಹುದು ಯಾಕೆ DNA ಟೆಸ್ಟನ್ನು ನಡೆಸಿದ್ರು ಅನ್ನೋ ಅಸಲಿ ಸತ್ಯ ಈಗ ಬಹಿರಂಗವಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹತ್ಯೆ ಮಾಡಿದ್ದ ಸ್ಥಳದಲ್ಲಿ ಪೊಲೀಸರು ಸ್ಪಾಟ್ ಮಹಜರ್ ಮಾಡಿದಾಗ ದರ್ಶನ್ ಧರಿಸಿದ್ದ ವಿಗ್ ಕೂದಲುಗಳು ಪತ್ತೆಯಾಗಿತ್ತು. ಘಟನಾ ಸ್ಥಳದಲ್ಲಿ ಪತ್ತೆಯಾಗಿರುವ ದರ್ಶನ್ ವಿಗ್ ಕೂದಲಿನ ಜೊತೆ ಅಸಲಿ ಕೂದಲಿನ ಸ್ಯಾಂಪಲ್ ಪಡೆದು ಟೆಸ್ಟ್ ಮಾಡಿಸಲಾಗಿದೆ. ಯಾಕೆಂದರೆ ವಿಗ್ ಕೂದಲು ಸಿಕ್ಬಿಟ್ರೆ ಅದು DNA ಮ್ಯಾಚ್ ಆಗಲ್ಲ. ಹಾಗಾಗಿ ಅವರ ವಿಗ್ಗನ್ನು ತೆಗೆಸಿ ಅವರ ಅಸಲಿ ಕೂದಲನ್ನು ತಗೊಂಡು DNA ಟೆಸ್ಟ್ ಮಾಡಿಸಿದರು. ಅಸಲಿ ಮತ್ತು ವಿಗ್ ಕೂದಲಿನ ಸ್ಯಾಂಪಲನ್ನು ಸಾಮ್ಯತೆ ಪರೀಕ್ಷಿಸೋದಕ್ಕೆ ಪೊಲೀಸರು ಈಗ ಅವರ DNA ಟೆಸ್ಟನ್ನು ಮಾಡಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತಹ ಕೂದಲಿನ DNA ಟೆಸ್ಟ್ ವೇಳೆ ಪಡೆದಿರುವ ಕೂದಲಿನ ಸಾಮ್ಯತೆ ಆದರೆ ನಟ ದರ್ಶನ್ಗೆ
ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಅಂತ ಪೊಲೀಸ್ ಮೂಲಗಳು ಹೇಳಿವೆ. ಎರಡೂ ತಗೊಂಡಿದ್ದಾರಂತೆ. ನಿಮಗೆ ವಿಗ್ ಕೂದಲಲ್ಲಿ DNA ಟೆಸ್ಟ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ DNA ಟೆಸ್ಟ್ ಮಾಡಬೇಕು ಅಂದರೆ ಕೂದಲನ್ನು ಒರಿಜಿನಲ್ ಆಗಿ ಚರ್ಮದಿಂದಲೇ ಕೀಳಬೇಕು, ಅದರ ರೂಟ್ ಬರಬೇಕು ನಿಮಗೆ, ಬುಡ, ಅದರಿಂದ DNA ಟೆಸ್ಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಈಗ ವಿಗ್ ಕೂದಲುಗಳು ಮ್ಯಾಚ್ ಆಗದೆ ಹೋದರೂ ಕೂಡ ಒರಿಜಿನಲ್ ಕೂದಲು ಮ್ಯಾಚ್ ಆಗುತ್ತಾ ಅಂತ ನೋಡೋದಕ್ಕೆ DNA ಟೆಸ್ಟನ್ನು ಮಾಡಿಸಿದ್ದಾರೆ. ಅದರ ರಿಪೋರ್ಟ್ ಏನಾದರೂ ಮ್ಯಾಚ್ ಆದರೆ ದರ್ಶನ್ ಆ ಸ್ಥಳದಲ್ಲಿ ಇದ್ದರು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು ಅಷ್ಟೇ.